ನಮ್ಮ ಪ್ರದೇಶಗಳಲ್ಲಿ ಅಂತಹ ಬಿರುಕು ಬಿಟ್ಟಂತಹ ಅಥವಾ ಬೀಳುವಂತಹ ಸ್ಥಿತಿಯಲ್ಲಿರುವಂತಹ ಗೋಡೆಗಳು, ಗುಡ್ಡಗಳು, ತಡೆಗೋಡೆಗಳು ಎಲ್ಲಾದರೂ ನಿಮ್ಮ ಗಮನಕ್ಕೆ ಬಂದರೆ ಕೂಡಲೇ ಅದಕ್ಕೆ ಸೂಕ್ತ ಮುಂಜಾಗ್ರತಾ ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಬೇಕು. ಅಧಿಕಾರಿಗಳನ್ನ ಕಾಯುವುದಲ್ಲ, ಬೇರೆಯವರು ಯಾರು ಬರ್ತಾರೆ, ಆಡಳಿತದವರು ಯಾರು ಬರ್ತಾರೆ, ಸರ್ಕಾರದವರು ಯಾರು ಬರ್ತಾರೆ ಅನ್ನೋದನ್ನ ಕಾಯದೆ ಒಂದು ಜೀವ ಉಳಿಸುವ, ಒಂದು ಜೀವಕ್ಕೆ ರಕ್ಷಣೆ ನೀಡುವಂತಹ ಒಂದು ಚಿಂತನೆಯೊಂದಿಗೆ, ಸಂಕಲ್ಪದೊಂದಿಗೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಅದರ ಮಾಹಿತಿಯನ್ನ ಬೇಕಾದ ಸಂಬಂಧಪಟ್ಟವರಿಗೆ ನೀಡುವುದರ ಜೊತೆಗೆ ಮುಂಜಾಗ್ರತಾ ಕ್ರಮವನ್ನ ನಾವೇ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಕಾರಣ ಅದ್ದೀನುವನ್ನ ಸಿಹ, ಧರ್ಮವೆಂದರೆ ಅದು ಎಲ್ಲರಿಗೂ ಒಳಿತನ್ನು ಬಯಸುವುದು. ಇಮಾತತುಲ್ ಅದಾನಿತ್ತರಿ, ದಾರಿಯಲ್ಲಿರುವಂತಹ ಆ ತಡೆಗಳನ್ನ, ತೊಂದರೆಗಳನ್ನ ನೀಗಿಸುವುದು ಧರ್ಮದ ಭಾಗವಾಗಿದೆ. ಮಾತ್ರವಲ್ಲ, ಒಂದು ಜೀವ ಅದನ್ನ ಉಳಿಸುವ ಪ್ರಯತ್ನ ಮಾಡಿದರೆ ಇಡೀ ಜಗತ್ತಿಗೆ ಕೊಡುವಂತಹ ಜೀವ ರಕ್ಷಣೆಯ ಪ್ರತಿಫಲವಾಗಿದೆ. ನಾವು ನೋಡಿದ್ದೇವೆ ವಿಡಿಯೋದಲ್ಲಿ, ಹುಡುಗಿಯೊಬ್ಬಳು ದಾರಿಯಲ್ಲಿ ಹೋಗ್ತಾ ಇರ್ತಾಳೆ. ಮಳೆಯ ಅಬ್ಬರ ಜೋರಾಗಿದೆ, ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಎಲ್ಲಿ ಯಾವ ಕಡೆ ಏನಾಗುತ್ತದೋ ಅನ್ನುವಂತಹ ಗಾಬರಿ. ಅನೇಕ ಅನಾಹುತಗಳು ನಡೆದದ್ದನ್ನು ನಾವು ಕಣ್ಣಲ್ಲಿ ನೋಡ್ತಾ ಇದ್ದೇವೆ. ಅಂಕೋಲದಲ್ಲಿ ಗುಡ್ಡ ಜರಿದು ಲಾರಿಗಳು, ವಾಹನಗಳು, ಅದೇ ರೀತಿ ಜೀವಗಳು ಕೊಚ್ಚಿ ಹೋದಂತಹ ಘಟನೆ ನಮ್ಮ ಮುಂದೆ ಇದೆ. ಕುತ್ತಾರ್ನಲ್ಲಿ 4 ಜೀವಗಳು ಜೀವಂತ ಸಮಾಧಿಯಾದನ್ನ ನಾವು ನೋಡಿದ್ದೇವೆ. ಆದ್ದರಿಂದ ಬೇರೆ ಬೇರೆ ಸ್ಥಳಗಳಿಂದ ಬರುವಂತಹ ಮಾಹಿತಿಯ ಪ್ರಕಾರ ದಾರಿಯಲ್ಲಿ ಸಾಗುವಂತಹ ವಾಹನಗಳ ಮೇಲೆ ಗುಡ್ಡ ಜರಿದು ಕಾರುಗಳು ಕೊಚ್ಚಿ ಹೋಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೆಷ್ಟೋ ಜೀವಗಳಿಗೆ ಹಾನಿ ಸಂಭವಿಸುವಂತಹ ಯಾವುದೇ ಸೂಚನೆ ಇಲ್ಲದೆ ಜೀವಗಳು ಹಾರಿ ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಲೇಬೇಕು. ಅದು ಅಧಿಕಾರಿಗಳಿಗೆ ಅಥವಾ ಪ್ರಾದೇಶಿಕ ಆಡಳಿತ ವ್ಯವಸ್ಥೆಗೆ ಅಥವಾ ಬೇರೆ ಬೇರೆ ಸರ್ಕಾರದ ವ್ಯವಸ್ಥೆಗಳನ್ನ ಕಾಯುವುದರ ಬದಲು ಸ್ವಯಂ ಪ್ರೇರಿತರಾಗಿ ನಾವೇ ನಮ್ಮ ಪರಿಸರದಲ್ಲಿ, ನಮ್ಮ ಪ್ರದೇಶಗಳಲ್ಲಿ ಅಂತಹ ಬಿರುಕು ಬಿಟ್ಟಂತಹ ಅಥವಾ ಬೀಳುವಂತಹ ಸ್ಥಿತಿಯಲ್ಲಿರುವಂತಹ ಗೋಡೆಗಳು, ಗುಡ್ಡಗಳು, ತಡೆಗೋಡೆಗಳು ಎಲ್ಲಾದರೂ ನಿಮ್ಮ ಗಮನಕ್ಕೆ ಬಂದರೆ ಕೂಡಲೇ ಅದಕ್ಕೆ ಸೂಕ್ತ ಮುಂಜಾಗ್ರತಾ ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಬೇಕು. ಅಧಿಕಾರಿಗಳನ್ನ ಕಾಯುವುದಲ್ಲ, ಬೇರೆಯವರು ಯಾರು ಬರ್ತಾರೆ, ಆಡಳಿತದವರು ಯಾರು ಬರ್ತಾರೆ, ಸರ್ಕಾರದವರು ಯಾರು ಬರ್ತಾರೆ ಅನ್ನೋದನ್ನ ಕಾಯದೆ ಒಂದು ಜೀವ ಉಳಿಸುವ, ಒಂದು ಜೀವಕ್ಕೆ ರಕ್ಷಣೆ ನೀಡುವಂತಹ ಒಂದು ಚಿಂತನೆಯೊಂದಿಗೆ, ಸಂಕಲ್ಪದೊಂದಿಗೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಅದರ ಮಾಹಿತಿಯನ್ನ ಬೇಕಾದ ಸಂಬಂಧಪಟ್ಟವರಿಗೆ ನೀಡುವುದರ ಜೊತೆಗೆ ಮುಂಜಾಗ್ರತಾ ಕ್ರಮವನ್ನ ನಾವೇ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಕಾರಣ ಅದ್ದೀನುವನ್ನ ಸಿಹ, ಧರ್ಮವೆಂದರೆ ಅದು ಎಲ್ಲರಿಗೂ ಒಳಿತನ್ನು ಬಯಸುವುದು. ಇಮಾತತುಲ್ ಅದಾನಿತ್ತರಿ, ದಾರಿಯಲ್ಲಿರುವಂತಹ ಆ ತಡೆಗಳನ್ನ, ತೊಂದರೆಗಳನ್ನ ನೀಗಿಸುವುದು ಧರ್ಮದ ಭಾಗವಾಗಿದೆ. ಮಾತ್ರವಲ್ಲ, ಒಂದು ಜೀವ ಅದನ್ನ ಉಳಿಸುವ ಪ್ರಯತ್ನ ಮಾಡಿದರೆ ಇಡೀ ಜಗತ್ತಿಗೆ ಕೊಡುವಂತಹ ಜೀವ ರಕ್ಷಣೆಯ ಪ್ರತಿಫಲವಾಗಿದೆ. ನಾವು ನೋಡಿದ್ದೇವೆ ವಿಡಿಯೋದಲ್ಲಿ, ಹುಡುಗಿಯೊಬ್ಬಳು ದಾರಿಯಲ್ಲಿ ಹೋಗ್ತಾ ಇರ್ತಾಳೆ. ಆ ದಾರಿಯ ಬದಿಯಲ್ಲಿರುವಂತಹ ಗೋಡೆ ಥಟ್ಟನೆ ಬೀಳುತ್ತದೆ. ಆ ಸಂದರ್ಭದಲ್ಲಿ ಏನೋ ಅಲ್ಲಾಹನ ಅನುಗ್ರಹ, ದೇವರ ಅನುಗ್ರಹ. ಆ ಸಮಯವನ್ನ ಗ್ರಹಿಸಿದಂತಹ ಹುಡುಗಿ ಥಟ್ಟನೆ ಓಡಿ ತನ್ನ ಜೀವನ ರಕ್ಷಣೆ ಮಾಡಿಕೊಳ್ತಾಳೆ. ಒಂದು ವೇಳೆ ಆ ಬೀಳುವ ರಭಸಕ್ಕೆ ಆ ಹುಡುಗಿ ಸಿಕ್ಕಾಕೊಂಡಿದ್ದರೆ ಏನಾಗ್ತಿತ್ತು? ಮೈ ಚುಮ್ಮೆನಿಸುತ್ತದೆ. ಇಂತಹ ಸ್ಥಳಗಳು, ಬಿರುಕು ಬಿಟ್ಟಂತಹ ತಡೆಗೋಡೆಗಳು, ಬೀಳುವ ಸ್ಥಿತಿಯಲ್ಲಿರುವಂತಹ, ಜಾರುವ ಸ್ಥಿತಿಯಲ್ಲಿರುವಂತಹ ಗುಡ್ಡಗಳು ಇರುವಂತಹ, ತೇವವಿರುವಂತಹ ಜಾಗಗಳು, ಅದರ ಬಗ್ಗೆ ಸೂಕ್ತ ಮಾಹಿತಿಯನ್ನ ಕಳೆ ಹಾಕಿ ಬೇಕಾದ ಮುಂಜಾಗ್ರತಾ ಕ್ರಮವನ್ನ ಸ್ವಯಂ ಪ್ರೇರಿತರಾಗಿ ನಾವೇ ಮಾಡಿಕೊಳ್ಳಬೇಕು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಡಿಸಿಕೊಳ್ಳಬೇಕು. ಇದು ನಮ್ಮ ಸಾಮಾಜಿಕ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ನಾವು ನಿರ್ವಹಿಸಲೇಬೇಕು. ಕುಲ್ಲುಕುಂ ರಾಯಿನ್ ವ ಕುಲ್ಲುಕುಂ ಮಸ್ಊಲನ್ ಅನ್ ರಇಯತಿ. ನೀವೆಲ್ಲರೂ ಕೂಡ ಜವಾಬ್ದಾರಿಯುಳ್ಳವರು. ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಅಲ್ಲಾಹನು ಪ್ರಶ್ನಿಸುತ್ತಾನೆ ಒಂದು ದಿನ. ಆದ್ದರಿಂದ ಸಮಾಜದಲ್ಲಿ ನಾವು ಎಲ್ಲರಿಗೂ ಒಳಿತನ್ನ ಬಯಸಿ ಹಾನಿಯನ್ನ ತಡೆದು ಸುರಕ್ಷತೆಯನ್ನ ನಾವು ಕಾಪಾಡಿಕೊಳ್ಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ.